ಮತ್ತು ಬ್ರಿಟಿಷ್ ಗವರ್ನರ್ ಥಾಕರೆಯವರ ನಡುವೆ ನಡೆದ ಪ್ರಸಂಗವನ್ನು ನಿಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದೇವೆ. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬ್ರೆ, ತಾವು ಬಂದ ವಿಷಯ ತಾಯಿಯವರಿಗೆ ಯಾವ ವಿಷಯ? ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧು ಬಳಗದವರೇ, ನ್ಯಾಯಾಧಿಕರೇ, ನೆಂಟರೇ, ಇಷ್ಟರೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರನ್ನು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಏನಲ್ಲ, ಕನ್ನಡಿಗರ ಆಸ್ತಿ. ನೀವೇನು ಕಿತ್ತೂರನ್ನು ಕಟ್ಟಿಸಿದವರೇ, ಬೆಳೆಸಿದವರೇ, ಅಥವಾ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ? ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಸೆಯಿಂದ ಬಂದವರು ನೀವು, ನಿಮಗೆ ನೆಲೆ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ಸಮಾಧಾನ ರಾಯಣ್ಣ, ಸಮಾಧಾನ, ಶಾಂತಿ, ಸಹನೆ ಇದು ಕನ್ನಡಿಗರ ಹುಟ್ಟುಗುಣ. ನಿಮ್ಮ ಮೋಸದ ಒಪ್ಪಂದಕ್ಕೆ ಕಿತ್ತೂರನ್ನು ಬಾಗುವುದಿಲ್ಲ. ಠಾಕರೆ, ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ನಂತರ ಕಿತ್ತೂರು ಸಂಸ್ಥಾನ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೆಯುತ್ತದೆ. ಈ ಯುದ್ಧದಲ್ಲಿ ರಾಣಿ ಚೆನ್ನಮ್ಮನ ಸೈನ್ಯ ವೀರಾವೇಶದಿಂದ ಹೋರಾಡಿದರು. ಬ್ರಿಟಿಷರಿಂದ ಮಣಿದು ಕಿತ್ತೂರಿನ ರಾಣಿ ಚೆನ್ನಮ್ಮನನ್ನು ಸೆರೆಮನೆಗೆ ಹಾಕಲಾಗುತ್ತದೆ. ನಂತರ ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಸೈನ್ಯವನ್ನು ಕಟ್ಟಿ ರಾಣಿ ಚೆನ್ನಮ್ಮನನ್ನು ಬಿಡಿಸುವ ಪ್ರಯತ್ನಗಳು ನಡೆಯುತ್ತವೆ. ಹೀಗೆ ಒಂದು ದಿನ ರಾಯಣ್ಣ ತನ್ನ ಮಾವನೊಂದಿಗೆ ಹೊಳೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ